ಸಚಿವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಭಾರತದ ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ಈ ಮೀಟಿಂಗ್ ಆಗ್ತಾ ಇರೋದು. ಸೌತ್ ಬ್ಲಾಕ್ನಲ್ಲಿ ಸುದೀರ್ಘ ಕಾಲದಿಂದ ಈ ಮೀಟಿಂಗ್ ನಡೀತಾ ಇದೆ. ಮುಂದಿನ ಕ್ರಮಗಳ ಬಗ್ಗೆ ಸಚಿವರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಿದೆ. ಸೇನಾ ಮುಖ್ಯಸ್ಥರ ಜೊತೆ ಅಂದ್ರೆ ವಾಯುಪಡೆ, ಭೂಸೇನೆ, ನೌಕಾಪಡೆ ಚೀಫ್ಗಳ ಜೊತೆಯಲ್ಲಿ ರಕ್ಷಣಾ ಸಚಿವರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನಿನ್ನೆ ನಡೆದಂತ ದಾಳಿ, ಅದಕ್ಕೆ ಭಾರತ ಕೊಟ್ಟಂತ ಪ್ರತ್ಯುತ್ತರ, ಮುಂದೆ ಭಾರತದ ಹೆಜ್ಜೆಗಳು ಯಾವ ತರ ಇರಬೇಕು, ಪಾಕಿಸ್ತಾನ ಮುಂದುವರೆದು ಬಂದ್ರೆ ಇವತ್ತು ದಾಳಿ ಮಾಡುವಂತ ಸಾಧ್ಯತೆಗಳು, ನಿರೀಕ್ಷೆಗಳು ಇರೋದ್ರಿಂದ ಇದಕ್ಕೆ ಯಾವ ತರ ತಕ್ಕ ಪಾಠವನ್ನ ಕಲಿಸಬೇಕು ಅಥವಾ ಉತ್ತರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸಿದ್ಧತೆಗಳ ಬಗ್ಗೆ ಪ್ರಮುಖವಾಗಿ ಈಗ ಜಮ್ಮು ಕಾಶ್ಮೀರ ಗಡಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ನಾಗರಿಕರನ್ನ, ಅಮಾಯಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸೋದು ಅಥವಾ ಗಡಿ ಭಾಗದಲ್ಲಿ ಉಗ್ರರನ್ನ ನುಸುಳೋದಕ್ಕೆ ಪ್ರಯತ್ನ ಪಡಿಸ್ತಾ ಇರೋದು, ಇದೆಲ್ಲವೂ ಕೂಡ ಭಾರತದ ಗಮನದಲ್ಲಿ ಇರೋದ್ರಿಂದ ಈ ಎಲ್ಲ ನಿಟ್ಟಿನಲ್ಲಿ ನಮ್ಮ ತಯಾರಿಗಳು ಹೇಗಿದೆ, ಸ್ಥಳೀಯರ ರಕ್ಷಣೆ ಹೇಗೆ ಮಾಡಬೇಕು, ಮುಂದಿನ ಕಾರ್ಯತಂತ್ರಗಳ ಕುರಿತಂತೆ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಮುಖವಾಗಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ರಕ್ಷಣಾ ಸಚಿವರ ನೇತೃತ್ವದಲ್ಲಿ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆಗೆ ಸಭೆ, ಹೈ ವೋಲ್ಟೇಜ್ ಸಭೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವ ಅಮಿತ್ ಶಾ ಕೂಡ ಭದ್ರತಾ ಸಭೆಯನ್ನ ನಡೆಸ್ತಾರೆ. ಗಡಿಯಲ್ಲಿರುವ ಸದ್ಯದ ಪರಿಸ್ಥಿತಿ, ಏರ್ಪೋರ್ಟ್ಗಳ ಭದ್ರತೆ ಬಗ್ಗೆ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ಬಿಎಸ್ಎಫ್ನ ಮಹಾನಿರ್ದೇಶಕರು, ಸಿಐಎಸ್ಎಫ್ ಮಹಾನಿರ್ದೇಶಕರು, ಗೃಹ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಅಮಿತ್ ಶಾ ಇನ್ನೇನು ಕೆಲವೇ ಹೊತ್ತಲ್ಲಿ ಸಭೆಯನ್ನ ಮಾಡ್ತಾರೆ. ಅವರ ನೇತೃತ್ವದಲ್ಲೇ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಈಗ ವಿಮಾನ ಹಾರಾಟಗಳನ್ನ ಬಂದ್ ಮಾಡಲಾಗಿದೆ. ಗಡಿ ಭಾಗದಲ್ಲಿ ಸದ್ಯ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಸ್ಥಳೀಯರನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಬಂಕರ್ಗಳ ವ್ಯವಸ್ಥೆ ಎಲ್ಲ ಆಗಿತ್ತು. ಆದರೆ ಮನೆಗಳನ್ನ, ಅಂಗಡಿಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಪದೇ ಪದೇ ಶೆಲ್ ದಾಳಿಯನ್ನ ಮಾಡ್ತಾ ಇದೆ ಗಡಿ ಭಾಗದಲ್ಲಿ. ಹಾಗಾಗಿ ಗಡಿಯಲ್ಲಿನ ಪರಿಸ್ಥಿತಿ, ಏರ್ಪೋರ್ಟ್ಗಳಲ್ಲಿ ಭದ್ರತೆಯನ್ನ ಯಾವ ತರ ಒದಗಿಸಲಾಗಿದೆ, ಏರ್ಪೋರ್ಟ್ಗಳನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡುವಂತ ಸಾಧ್ಯತೆಗಳು ಇರೋದ್ರಿಂದ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ. ಜೊತೆಗೆ ವಿಮಾನ ಹಾರಾಟವನ್ನ ಸ್ಥಗಿತಗೊಳಿಸಲಾಗಿದೆ ಕೆಲವು ಕಡೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅಮಿತ್ ಶಾ ಅವರು ತಮ್ಮ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಕೆಲವೊಂದು ಸೂಚನೆಗಳನ್ನ ಕೊಡೋರಿದ್ದಾರೆ. ಭದ್ರತಾ ಸಭೆಯನ್ನ ಮಾಡೋಕೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಈಗ ಗಡಿ ಭಾಗದ ಜನ ಆತಂಕದಲ್ಲಿದ್ದಾರೆ. ಆದರೆ ನಮ್ಮ ಸೇನೆ, ಸರ್ಕಾರದ ಬಗ್ಗೆ ಅವರಿಗೆ ಬಹಳಷ್ಟು ಹೆಮ್ಮೆ ಇದೆ, ಗೌರವ ಇದೆ, ಜೊತೆಗೆ ಒಂದು ಆತ್ಮವಿಶ್ವಾಸನೂ ಇದೆ. ನಮ್ಗೇನು ಆಗಕ್ ಬಿಡಲ್ಲ ನಮ್ಮ ಸೇನೆ, ನಮ್ಮ ಸರ್ಕಾರ ಅಂತ ಹೇಳಿ. ಹಾಗಂತ ಒಂದಿಷ್ಟು ಕಾರ್ಯಾಚರಣೆಯನ್ನ ಮಾಡಲೇಬೇಕಲ್ಲ ಸರ್ಕಾರದ ಕಡೆಯಿಂದ. ಸೊ ಆ ನಿಟ್ಟಿನಲ್ಲಿ ಗಡಿ ಭಾಗದಲ್ಲಿ ಸದ್ಯಕ್ಕೆ ಭದ್ರತೆ ಹೇಗಿದೆ, ಸ್ಥಳೀಯರ ಭದ್ರತೆ ಹೇಗಿದೆ, ವಿಮಾನ ನಿಲ್ದಾಣಗಳು ಮತ್ತೆ ಜನಸಂದಣಿ ಇರುವಂತ ಪ್ರದೇಶಗಳಲ್ಲಿ ಮೊದಲೇ ಅಲರ್ಟ್ ಆಗಿರುವಂತೆ ಈಗ ಸೂಚನೆ ಎಲ್ಲ ಬಂದಿತ್ತು ಆಯಾ ರಾಜ್ಯಗಳಿಗೆ. ಈ ನಿಟ್ಟಿನಲ್ಲೂ ಕೂಡ ಅಮಿತ್ ಶಾ ಅವರು ತಮ್ಮ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಓವರ್ ಆಲ್ ದೇಶದಲ್ಲಿ ಭದ್ರತೆ ಯಾವ ತರ ಇದೆ, ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆಯನ್ನ ಯಾವ ತರ ಕೈಗೊಳ್ಳಲಾಗಿದೆ, ಪಾಕಿಸ್ತಾನ ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ದಾಳಿ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಯಾವ್ಯಾವ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಬಹುದು, ಎಲ್ಲಿ ದಾಳಿ ನಡೆಸಬಹುದು, ಈ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾರೆ.